ಗೈಸ್, ವೆಲ್ಕಮ್ ಬ್ಯಾಕ್ ಟು ಶೋಭಾ ಸುದೀಪ್ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಹಾಗೆ ಇವತ್ತಿನ ಬ್ಲಾಗ್ನ ಮಾರ್ನಿಂಗಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ನಾನು ಮೈಸೂರಿಗೆ ಹೋಗ್ತಾ ಇದ್ದೀನಿ. ಫಸ್ಟ್ ನಮ್ಮ ಅಜ್ಜಿ ಮನೆಗೆ ಹೋಗಿ ಮಂಡ್ಯಗೆ ಹೋಗಿ ಆಮೇಲೆ ಮೈಸೂರಿಗೆ ಹೋಗ್ತೀನಿ. ನಾನು ಈ ಥರ ರೆಡಿ ಆಗಿದ್ದೀನಿ. ನಾನು ಹೋಗ್ತಾ ಏನೇನು ಮಾಡ್ತೀನಿ, ಎಲ್ಲೆಲ್ಲಿ ಇವತ್ತಿನ ಡೇ ಹೇಗಿರುತ್ತೆ ಅನ್ನೋದು ವಿಡಿಯೋ ಮಾಡಿ ತೋರಿಸ್ತೀನಿ. ಇಲ್ಲಿಗೆ ಬಂದಮೇಲೆ ಫಸ್ಟ್ ಟೈಮ್ ನಾನು ಹೋಗ್ತಾ ಇರೋದು. ಹೋಗ್ತಾ ಸಿಗ್ತೀನಿ. ತಿಂಡಿ ತಿಂತ ಇದೆಯಾ? ಯಾಕೆ ತಿಂತಿದ್ಯಾ? ಊರಿಗೆ ಹೋಗಂದ್ರೆ 4 ಗಂಟೆಗೆ ಎದ್ದು ಬಿಡೋದು. 4 ಗಂಟೆಗೆಲ್ಲ ಎದ್ದಿದ್ದ. ಹಾಗೆ ನಾವು ತಿಂಡಿ ಕೂಡ ಮುಗಿಸ್ಕೊಂಡು ಹೊರಟಿದ್ದಾಯಿತು ಬಸ್ ಸ್ಟ್ಯಾಂಡ್ಗೆ. ಮಧುಗಿರಿಲಿ ಬಸ್ ಹತ್ತಿ ತುಮಕೂರಿಗೆ ಹೋಗಿ ಅಲ್ಲಿಂದ ಮಂಡ್ಯ ಬಸ್ ಹತ್ಕೊಂಡು ಮಂಡ್ಯಗೆ ಕೂಡ ರೀಚ್ ಆಗಿದ್ದಾಯಿತು. ಹಾಗೆ ಅಲ್ಲಿ ಬಸ್ ಇಳ್ಕೊಂಡು ಆಟೋದಲ್ಲಿ ನಮ್ಮ ಮನೆಗೆ ಹೋಗ್ತಾ ಇದ್ದೀನಿ. ಬಸ್ ಸ್ಟ್ಯಾಂಡಿಂದ ಮನೆಗೆ ಒಂದು 5 ನಿಮಿಷ ಅಷ್ಟೇ. ಹಾಗೆ ಮನೆಗೂ ಕೂಡ ರೀಚ್ ಆದೆ. ವಾಟ್ ಇಸ್ ದಿಸ್? ಏನಿದು? ಈರುಳ್ಳಿ ಬೋಂಡ ಬಜ್ಜಿ. ಈರುಳ್ಳಿ ಬೋಂಡ. ಹೌದಾ? ಆಯ್ ಮಾಡವ. ಆಯನ್ನು ಆಯ್ 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 ನಮಗೋಸ್ಕರ ನಾನು ಬರ್ತೀನಿ ಅಂತ ಈರುಳ್ಳಿ ಬೋಂಡ ಮತ್ತೆ ಬಜ್ಜಿ. ಅದೇ ಇದು ಉಪ್ಸಾರ. ಇದು ಉಪ್ಸಾರ. ಇಷ್ಟ ಅಂತ ಮಾಡಿದ್ಯಾ? ಸಾಕು ಸಾಕು ಅಷ್ಟೇ. ಅಲ್ಲ, ಇಷ್ಟ ಅಂತ ಮಾಡಿದ್ಯಾ? ಇವ್ರಿಗೆ ಇಷ್ಟ ಅಂತ ಏನು ಮಾಡಿದ್ದೆ? ಚಿಕನ್ನು. ಅವತ್ತು ಮೊಟ್ಟೆ ಪಲ್ಯ. ಬಂದಿಸ. ನಮ್ಮ ಮಮ್ಮಿ ನೈಟಲ್ಲಿ ಒಂದ್ಸತಿನೂ ವಿಡಿಯೋದಲ್ಲಿ ಬಂದಿಲ್ಲ. ತಡೀರಿ, ನೈಟಿ ಅಂಟಿ ಅಂತ ಹಾಕ್ತೀನಿ. ಬಜ್ಜಿ ಎಲ್ಲ ಕಟ್ ಮಾಡಿದ್ದಾರೆ. ಹಾಗೆ ಮಧ್ಯಾಹ್ನ ಅಲ್ಲೂ ಕೂಡ ಊಟ ಮುಗಿಸ್ಕೊಂಡು ಸಂಜೆ ಒಂದು 4 ಗಂಟೆಗೆ ಹೊರಟಿದ್ದಾಯಿತು. ಹಾಗೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಚಾಮುಂಡಿ ಬೆಟ್ಟ ಕೂಡ ಕಾಣಿಸ್ತಾ ಇದೆ. ಹಾಗೆ ಎಕ್ಸಿಬಿಷನ್ ಕೂಡ ಹಾಕಿದ್ದಾರೆ. ಹಾಗೆ ಲೈಟಿಂಗ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ. ಮೈಸೂರಂತೂ ಈ ಟೈಮಲ್ಲಿ ನೋಡೋದೇ ಒಂದು ಚೆನ್ನಾಗಿರುತ್ತೆ. ಇನ್ನೊಂದು 1/2 ಅವರ್ ಲೇಟಾಗಿ ಹೋಗಿದ್ರೆ ನಾವು ಕೂಡ ಲೈಟಿಂಗ್ಸ್ ನೋಡ್ಬೋದಾಗಿತ್ತು. ಬಟ್ ನಾವು ಸ್ವಲ್ಪ ಬೇಗ ಹೋದ್ವಿ. ಹಾಗೆ ಮನೆ ಹತ್ರನೂ ಕೂಡ ಬಂದಿದ್ದಾಯಿತು. ನಾನು ಮೈಸೂರಿಗೆ ಹೋಗಿದ್ದು, ನನ್ನ ತಮ್ಮನಿಗೆ ಹುಷಾರಿರಲಿಲ್ಲ, ಅಡ್ಮಿಟ್ ಆಗಿದ್ದ. ಹಾಗಾಗಿ ನೋಡ್ಕೊಂಡು ಮಾತಾಡ್ಸ್ಕೊಂಡು ಬರೋಣ ಅಂತ ಹೇಳಿ ಹೋಗಿದ್ದೆ. ಬಿಟ್ಟರಿಲ್ದಾರ ಬಂಗಾರ ಇದು. ಇಲ್ಲ, ಹೊಸ ಕ್ಯಾಪ್ ಬೀಳ್ತೀಯ. ಹಾಯ್ ಹಾಯ್, ಹೇಗಿದ್ದೀರಾ? ಹೌದಾ? ಸ್ವಲ್ಪ ನೀವು ಕೂದಲು ತೋರಿಸಿ. ಓ ಕೂದಲೆಲ್ಲ ಉದುರೋಗ್ಲಿ. ಇವಾಗ ಬಂದೆ ಆಂಟಿ. ಕೊಡೆ ಇಲ್ಲಿ ಅದನ್ನ ಹತ್ತಿರದ್ಬಿಟ್ಟು ಇಲ್ಲ ಚಿಕ್ಕಮ್ಮ, ಸಿಕ್ಲಿಲ್ಲ. ನಾನು ಇಲ್ಲ, ಸಿಕ್ಕಿದ್ರೆ ತಗೋಬರಲ್ವಾ? ತಗೋ ತಗೋ, ಇತ್ತಿನ್ನು ತಗೋ. ಬೇರೆ ತಿಂಡಿ ತಗೊಡ್ತೀನಿ, ಇನ್ನೊಂದು ತಂದಿದ್ದೀನಿ, ತಗೋ ಬಾಬು. ಫೋನ್ ಮಾಡ್ರೆ ಹೊಡೆದೇ ಬಿಡ್ತೀನಿ. ಇಸ್ಕೊಳ್ಳಿ. ಮಗುಗೆ ಬಿರಿಯಾನಿ ಬಾಬಿ, ಜ್ಯೂಸು ಬಾಯಿಲಿ ಬಾರಿ. ಕಟ್ ಮಾಡ್ಕೊಡ್ಲ ಮಗ್ನೆ? ಕಟ್ ಮಾಡ್ಕೊಡ್ಲವ? ಏನ್ ಬೇಕು ನಿಂಗೆ ಮಗ್ನೆ? ಜ್ಯೂಸ್ ಮಾಡ್ಕೊಡ್ಲವ? ಗುಡ್ ಬೈ ಬಬ್ಬಿ. ನೋಡಿ ಆಪಲ್ ತಿಂತೋನೆ. ಬಿರಿಯಾನಿ ಬೇಕಾ ಬಬ್ಬಿ? ಬೇಡನೋ ಬಿರಿಯಾನಿ ಬೇಕಾ ಬಬ್ಬಿ? ಬೇಡ, ಬಿರಿಯಾನಿ ಬೇಕವ? ಬಿರಿಯಾನಿ ಬೇಕಾ? ನನ್ನ ಮಗನೆ ನಿಂಗೆ ಇಂಜೆಕ್ಷನ್ ಬಬ್ಬಿ? ಇಲ್ಲಿಗ ಗ್ಲೂಕೋಸ್ ಹಾಕಿದ್ರಾ? ಜಾಣ
ಹಾಯ್ ಫುಲ್ ರೆಡಿ ಮುಂಚಿ ನರಸಿಂಹನ್ ಥರ ಕಾಣಿಸ್ತಿದ್ವಿ ನರಸಿಂಹ. ವಾವ್, ಇದ್ಯಾವುದಪ್ಪ ಫೋಟೋ? ಚೆನ್ನಾಗೈತೆ. ಇವತ್ತಿನ ಅಲಂಕಾರ ಹೀಗಿದೆ, ಚೆನ್ನಾಗೈತೆ. ಓ 12:30 ಆಯಿತು ಗಣಪ. 12:20. ಅಪ್ಪಂಗೆ ಕೊಡೋ ತನಕ ಸಮಾಧಾನನೇ ಇಲ್ಲ. ಇಲ್ಲಿ ಖರ್ಚಾಗ್ಬಿಡುತ್ತೆ ಅಂತ ಗೌರಿ ಹಬ್ಬದ ಕಾಸು ಕೊಡ್ತೈತೆ. ನಾವು ಬಂದಿರಲಿಲ್ಲ ಅಂತ ಒಂದು ಟೈಮ್ ರೀಚಾರ್ಜ್ ಮಾಡಿದ್ದೆ, ಅದು 2 ಸೇರಿ ಗೌರಿ ಹಬ್ಬದು. ಇಲ್ಲಿ ತೋರಿಸು ದಾಡಂಬಿ ಬಿಡಿಸಿರೋದೆಲ್ಲ. ಹಾಂ, ನನ್ನ ಮುಖ ತೋರಿಸಿ ಇವಾಗ. ನಮ್ಮ ಬಬ್ಬಿಗೆ ಜ್ಯೂಸ್ ಮಾಡಿಕೊಡೋದಕ್ಕೆ ದಾಡಂಬಿ ಬಿಡಿಸ್ತಾ ಇದ್ದೀನಿ. ಏನೇನು ತಿಂದೆ ಬಬ್ಬಿ ನೀನು? ಏನು ತಿಂದೆ ಬಬ್ಬಿ ನೀನು? ನಾನು ದೋಸೆ. ದೋಸೆ ಅಲ್ಲ, ಇವಾಗ ಏನು ತಿಂದೆ? ಆಪಲ್ ತಿಂದೆ. ಇದೇನು? ಇದೇನು? ಏನು ಫ್ರೂಟ್ ಇದು? ಪೊಮೊಗ್ರಾನೇಟ್ ಹೇಳ. ಅಂದರೆ ದಾಳಂಬಿ. ನಿಂಗೆ ಏನು ಇಷ್ಟ ನಿನಗೆ? ಆಪಲ್ ಇಷ್ಟನಾ? ಏನು ಇಷ್ಟ ನಿನಗೆ? ಆಪಲ್, ಬನಾನಾ, ಮ್ಯಾಂಗೋ. ಹಾಗೆ ನನ್ನ ತಮ್ಮ ಬಿರಿಯಾನಿ ಬೇಕು ಅಂತ ಹಠ ಮಾಡ್ತಿದ್ದ. ಹಾಗೆ ಬಿರಿಯಾನಿ ನಾವು ತಿನ್ನಂಗಿರ್ಲಿಲ್ಲ ಸೋಮವಾರ, ಹಾಗಾಗಿ ಜ್ಯೂಸ್ ಕೂಡ ಮಾಡಿಕೊಟ್ಟೆ. ಅದನ್ನು ಕೂಡ ನನ್ನ ತಂಗಿನ ಕರ್ಕೊಬರೋದಕ್ಕೆ ಟ್ಯೂಷನ್ ಹತ್ರ ಕೂಡ ಹೋಗಿದ್ವಿ. ನೋಡಿ ಈಗಲೇ ಸ್ಟೈಲು. ಹಾಗೆ ಅಲ್ಲಿಂದ ಬಂದು ನಾನು ನಮ್ಮ ಮಮ್ಮಿ ನಮ್ಮ ಆಂಟಿ ಹೊರಗಡೆಗೆ ಬಂದಿದ್ವಿ. ಸ್ವಲ್ಪ ಸೊಪ್ಪು ತರಕಾರಿ ಎಲ್ಲ ಬೇಕಾಗಿತ್ತು ನಾಳೆಗೆ, ಹಾಗಾಗಿ ಅದನ್ನು ಕೂಡ ತಗೊಂಡೋಗೋಣ ಅಂತ ಬಂದು ಮನೆಗೆ ಕೂಡ ಬಂದಿದ್ದಾಯ್ತು. ತೋರಿದ ನಿಮಗಿಲ್ಲ ಸಾವಿರ ಚಪ್ಪಾಳೆ, ನಾಡಿನ ಕೀರ್ತಿಯ ಬೆಳಗಿಸ್ಕೊಂಡ ನಿಮಗಿದು ಹೆಮ್ಮೆಯ ಚಪ್ಪಾಳೆ. ಚಪ್ಪಾಳೆ ಚಪ್ಪಾಳೆ. ಸಲ್ಲಡ್ಸಲ್ಲ ಎಬ್ಬುಲಿ ನಾನು. ಇಲ್ಲಿ ನಮ್ಮ ಡಾರ್ಲಿಂಗ್ ಇದ್ದಾರೆ ನೋಡಿ, ನಾಗವಲ್ಲಿ ಗಿಲ ನೋಡಿ ಎಷ್ಟೇನೆ ಬರ್ತೀಗ. ಲೇ ಫ್ಯಾನ್ ಆಫ್ ಮಾಡ್ಬಿಡೆ, ಅದು ಲಿಕ್ಕಿ ಅಂತೈತೆ. ಜಯಶ್ರೀ, ಒಂದು ವರ್ಡಲ್ಲಿ ನಿಮ್ಮ ಮಮ್ಮಿಗೆ ಏನು ಹೇಳ್ಬೇಕು ಅಂತ ಇಷ್ಟಪಡ್ತೀಯ? ಇವಳೆ ಬಂದ ಅಂದ್ರೆ ಇಲ್ಲಿ ಎಣ್ಣೆ ಹಾಕಿದಕ್ಕೆ. ಹಾ, ತಿಂದ ಮೀಸೆ ಇಲ್ದಿರೋ ಹುಲಿ. ಇನ್ನು ತಿನ್ನಿ ಮೂವಿ. ಮೀಸೆ ಇಲ್ದಿರೋ ಹುಲಿನ ನೀವು? ಅನ್ನಿ ಮಮ್ಮಿ ಒಂದು ಎಬ್ಬುಲಿ. ಅನ್ನಿ ಎಬ್ಬುಲಿ ನಾನು. ಹೌದಾ? ಎಸ್. ಇದು ಕೈಯಲ್ಲ, ಈ ಕೈಯಲ್ಲಿ 7 ಕನ್ನಡಿಗರ ಆಸ್ತಿ ಇದೆ. ಮುಷ್ಟಿ ಕಟ್ಟಿ ಹೊಡೆದ್ರೆ ಪಂಚ್ ಆಗ್ಬಿಡ್ಬೇಕು. ಯಾರು? ಈ 7 ಕನ್ನಡಿಗರ ಆಸ್ತಿ ಎಲ್ಲ ಐತ್ ನೋಡೆ, ಎಲ್ಲವನ್ನ ಚೀಟಿದ್ರೆ ಎತ್ಕೊಬೈಲಿ ಬಸ್ಗಳನ್ನು. ಅಲ್ಲ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  ಕರೀ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಕಾಣದಂಗಿ ಯಾರಿಗೂ ಕಾಣದಂಗಿ. ಜೀವನದಲ್ಲಿ ಈ ತರ ಬರ್ದು ಎಷ್ಟು ಖುಷಿಯಾಗಿದ್ಯಾ? ಜಿಗುಪ್ಸೆ ಬಂದ್ಬಿಟ್ಟಿದೆ. ಯಾವ್ದ್ರ ಮೇಲೆ? ಬರೆಯೋದ್ರ ಮೇಲೆ. ಹೌದಾ? ಜೀವಮಾನ ಎಲ್ಲ ಯಾರಿಗೂ ಕಾಣದಂಗಿ ಅಕ್ಕ. ಅಲ್ಲಕ್ಕ, ನಾವೇನಾರು ನುಂಗದೇನ ನೀವೇನಾರು ಕೊಡ್ತೀರಾ ಮೇಕ್ ಹೋಗೋದಕ್ಕೆ? ನಮ್ಮಮ್ಮ ಸ್ವಲ್ಪ ಕಾಮಿಡಿ ಆಗಿರ್ತಾರೆ, ಹಾಗಾಗಿ ಕಾಮಿಡಿಯಾಗೆ ಮಾತಾಡ್ತಾರೆ. ವ್ಲಾಗಲ್ಲಿ ಅಷ್ಟೇ ಅಲ್ಲ, ಅವ್ರು ನಾರ್ಮಲ್ ಆಗಿರೋದೇ ಕಾಮಿಡಿಯಾಗಿ. ಏನು ಅನ್ಕೊಳ್ಳೋದಕ್ಕೆ ಹೋಗ್ಬಿಡಿ. ಹಾಗೆ ನಾವು ಕೂಡ ಊಟ ಕೂಡ ಮುಗಿಸ್ಕೊಂಡಿದ್ದಾಯ್ತು. ಓಕೆ, ಗುಡ್ ನೈಟ್. ಗುಡ್ ನೈಟ್.
ಗುಡ್ ನೈಟ್ ಮಾಡದೇ ಇಲ್ಲ ಅಂತಿದ್ರು. ಗುಡ್ ನೈಟ್ ಬಬ್ಬಿ ಅದು ಗುಡ್ ನೈಟ್ ಬಾಯ್ ಬಾಯ್.